ಸಾರಿ ಗುರು, ತುಂಬ ದಿನದಿಂದ ಸರಿಯಾಗಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ. ಯಾಕಂದರೆ ನೆಟ್ವರ್ಕ್ ಇಶ್ಯೂ, ಹಂಗಾಗಿ ಹಾಕೋಕ್ಕಾಗ್ತಿಲ್ಲ. ಇವತ್ತು ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿರೋದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಈ ಮ್ಯಾಚಲ್ಲಿ ಒಬ್ಬರು ನನಗೆ ಚಾಲೆಂಜ್ ಕೊಟ್ಟಿದ್ರು. ಅಂದರೆ ಅವ್ರು ಚಾಲೆಂಜ್ ಕೊಟ್ಟು ತುಂಬ ದಿನ ಆಯಿತು, ನಾನು ಮ್ಯಾಚ್ ಆಡಿಲ್ಲಲ್ಲ, ಹಂಗಾಗಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇವತ್ತು ಆ ಮ್ಯಾಚ್ನ ಕಂಪ್ಲೀಟ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಅಂದರೆ 25 ಕಿಲ್ ಚಿಕನ್ ಡಿನ್ನರ್ ಮಾಡಬೇಕು, ಸೋಲೋ ವರ್ಸಸ್ ಸ್ಕ್ವಾಡ್ ಮ್ಯಾಚ್. ಈ ಮ್ಯಾಚಲ್ಲಿ ಆಲ್ರೆಡಿ ನಾನು ಒಂದ್ಸಲ ಸತ್ತೋಗ್ಬಿಟ್ಟಿದ್ದೀನಿ, ನೆಟ್ವರ್ಕ್ ಇಶ್ಯೂಯಿಂದ ಸತ್ತೋಗ್ಬಿಟ್ಟು ಸೆಕೆಂಡ್ ಟೈಮ್ ರಿಕಲ್ ಆಗಿ ಇಳಿತಾ ಇದ್ದೀನಿ. ಇಳಿದ ತಕ್ಷಣ ಒಂದು ಕುರಿ ಸಿಕ್ತು, ಇವನು ಆರಾಮಾಗಿ ಕಿಲ್ ಮಾಡ್ಕೊಂಡು ಬೇಗ ಇವ್ನ ಕ್ರೇಟ್ ಎಲ್ಲ ಲೂಟ್ ಮಾಡ್ಕೊತೀನಿ. ಮತ್ತೆ ಕೆಳಗಡೆ ಫುಡ್ ಸ್ಟೆಪ್ ಬರ್ತಾ ಇದೆ ನೋಡಿ, ಅವ್ರು ನೋಡಿ ಅಂತ ಒಳಗಡೆ ಹೋಗ್ತೀನಿ. ಮೇಲೆ ಒಬ್ಬ ಓಡ್ತಾ ಇದ್ದ ಗುರು, ಅವನ್ನ ನಾಕೌಟ್ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಅವ್ನ ನೇಮ್ ಕೂಡ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಮತ್ತೆ ಬಂದು ನನ್ನ ಹತ್ರನೇ ಒದೆ ತಿಂತಾನೆ. ಹಂಗೆ ಅಲ್ಲಿ ಕೆಳಗಡೆ ಒಬ್ನಿಗೆ ಡ್ಯಾಮೇಜ್ ಮಾಡಿದ್ನಲ್ಲ, ಅವ್ನಿಗೊಂದು ಮೌಲ್ಯ ಹಾಕ್ತೀನಿ. ಆದ್ರೆ ಅವನಲ್ಲಿರೋದಿಲ್ಲ, ಅಲ್ಲಿಂದ ಓಡೋಗ್ಬಿಡ್ತಾನೆ. ಅಷ್ಟಲ್ಲಿ ಮೇಲೆ ಯಾರೋ ಲ್ಯಾಂಡ್ ಆದಂಗೆ ಆಗುತ್ತೆ. ಸರಿ, ಸ್ವಲ್ಪ ಮುಂದೆ ಹೋಗೋಣ ಅಂತ ಮುಂದೆ ಹೋಗ್ತೀನಿ. ಇಲ್ಲಿ ನೋಡಿದ್ರಲ್ಲ, ಇಬ್ಬರ ಜಗಳ ಮೂರವನಿಗೆ ಲಾಭ ಅನ್ನೋ ತರ ಇಬ್ರು ಕಿಲ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಇವ್ರ ಕ್ರೇಟ್ನು ಬೇಗ ಬೇಗ ಲೂಟ್ ಮಾಡ್ಕೊಂಡ್ಬಿಡ್ತೇನೆ. ಇದ್ರಲ್ಲಿ M4 ಕೂಡ ಸಿಗುತ್ತೆ, M4 ತಗೊಳ್ತಾ ಇರ್ತೀನಿ. ಅಷ್ಟರಲ್ಲಿ ಇನ್ನೊಬ್ಬ ಬರ್ತಾನೆ ನೋಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂದ್ರೆ 5K ಕಂಪ್ಲೀಟ್ ಆದ್ರೆ ಇಬ್ಬರಿಗೆ ರಾಯಲ್ ಪಾಸ್ ಗಿವ್ ಅವೇ ಇರುತ್ತೆ. ಇವನಿಲ್ಲೇ ಎಲ್ಲಾದ್ರೂ ಕವರಲ್ಲಿ ಇದ್ದೀರಾ ಬದುಕೊಂಡ್ಬಿಡ್ತಿದ್ದ ಗುರು. ಆದ್ರೆ ಬೆನ್ ತೋರಿಸ್ಕೊಂಡು ಓಡ್ತಾ ಅವನೇ, ಅದಕ್ಕೆ ಮೇಲೆಯಿಂದ ಈಸಿಯಾಗಿ ನಾಕ್ ಮಾಡಿಬಿಟ್ಟೆ. ಮತ್ತೆ ಫಿನಿಶ್ ಮಾಡೋಣ ಅಂತ ಇಲ್ಲಿ ಬರ್ತೀನಿ. ಫಿನಿಶ್ ಕೂಡ ಮಾಡ್ಕೊಂಡಾಯ್ತು. ಇವ್ನ ಕ್ರೇಟ್ನು ಹಂಗೆ ಸ್ವಲ್ಪ ಲೂಟ್ ಮಾಡ್ಕೊತೀನಿ. ಸದ್ಯಕ್ಕೆ ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಒಂದ್ ಸ್ವಲ್ಪನೂ ಫುಡ್ ಸ್ಟೆಪ್ ಕೂಡ ಬರ್ತಿಲ್ಲ. ಫಿಶೆಲ್ಲ ಇದೆಯಲ್ಲ, ಅದನ್ನ ಆಕ್ಟಿವೇಟ್ ಮಾಡೋಣ ಅಂದ್ರೆ ಯಾರಾದ್ರೂ ಇರ್ತಾರೆ ಅನ್ನೋ ಭಯ ಬೇರೆ. ಅದಕ್ಕೆ ಒಂದ್ಸಲ ಚೆಕ್ ಮಾಡೋಣ ಅಂತ ಮೇಲೆ ಹೋಗ್ತೀನಿ. ಅವಾಗ್ಲೇನೆ ಒಂದ್ಸಲ ಹೇಳಿದ್ನಲ್ಲ ಗುರು, ಮತ್ತೆ ಬಂದು ಅದೇ ತಿಂತಾನೆ ಅಂತ. ಇವನೇ ಗುರು ಅದು. ಮತ್ತೆ ಬಂದ ಲೂಟ್ ಮಾಡ್ಕೊಂಡು ನಿಂತಿದ್ದ, ಈಸಿಯಾಗಿ ನಾಕೌಟ್ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಬೇಗ ಬೂಸ್ಟರ್ ಎಲ್ಲ ಹಾಕೊಂಡು ರೈಟ್ ಸೈಡ್ ಫುಡ್ ಸ್ಟೆಪ್ ಬಂತು ಅಂತ ಅವ್ನು ಹುಡ್ಕೊಂಡು ಹೋಗ್ತೇನೆ. ಇವನು ಈಸಿಯಾಗಿ ಹೊಡೆದಾಕ್ಬಿಟ್ಟೆ ಗುರು. ಆದ್ರೆ ಟವರ್ ಇಂದ ಒಬ್ಬ ಕ್ಯಾಂಪರ್ ನಮ್ನಾಗ ನೋಡಿದ್ರ 1 HP ಮಾಡ್ಬಿಟ್ಟ. ಹೆಂಗೋ ಕೆಳಗಡೆ ಬಿದ್ದು ಬದುಕೊಂಡ್ಬಿಟ್ಟೆ. ಬೇಗ ಹೀಲ್ ಆಗ್ತೀನಿ. ಹೀಲ್ ಕೂಡ ಕಂಪ್ಲೀಟ್ ಆಯ್ತು. ಆದ್ರೆ ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ, ಫುಡ್ ಸ್ಟೆಪ್ ಬೇರೆ ಬರ್ತಾ ಇಲ್ಲ. ಅಷ್ಟರಲ್ಲಿ ಹೋಗಿ ತ್ರಿಶೂಲ್ ಆಕ್ಟಿವೇಟ್ ಮಾಡೋಣ ಅಂತ ಮುಂದೆ ಹೋಗ್ತೀನಿ. ಕನ್ಫರ್ಮೇಶನ್ಗೆ ಸುತ್ತಲೂ ಒಂದು ರೌಂಡ್ ಹಾಕೊಂಡ್ ಬಂದ್ಬಿಟ್ಟೆ ಗುರು. ಆದ್ರೆ ಯಾರು ಕಾಣಿಸಿಲ್ಲ. ಬೇಗ ಬಂದು ತ್ರಿಶೂಲ್ ಆಕ್ಟಿವೇಟ್ ಮಾಡ್ಬಿಡ್ತೀನಿ. ಆಕ್ಟಿವೇಟ್ ಕೂಡ ಮಾಡಾಯ್ತು ಗುರು. ಹಂಗೆ ರಿಕಾಲ್ ಕಾರ್ಡು ಮತ್ತೆ P90 ಎರಡು ಕೂಡ ಸಿಕ್ತು. ಎರಡನ್ನ ಎತ್ಕೊಂಡು ಮೇಲೆ ಬರ್ತೀನಿ. ಅಲ್ಲಿ ಟವರ್ ಹತ್ರ ಅವಾಗಲೇ ಒಬ್ಬ ಕ್ಯಾಂಪ್ ಹಾಕಿದ್ನಲ್ಲ, ಅವನು ಯಾರಿಗೋ ಫೈರ್ ಮಾಡ್ತಾ ಇರ್ತಾನೆ. ಸರಿ, ಅವ್ನು ನೋಡೋಣ ಅಂತ ಮುಂದೆ ಬರ್ತೀನಿ. ಅಷ್ಟೇ ಗುರು, ಯಾರನ್ನೋ ಹೊಡೆದು ಕ್ರೇಟ್ ಲೂಟ್ ಮಾಡ್ತಾ ಇದ್ದ. ಇಲ್ಲಿಂದ ಈಸಿಯಾಗಿ ನಾಕೌಟ್ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಸದ್ಯಕ್ಕೆ ಆಲ್ ಕ್ಲಿಯರ್ ಅನ್ಕೊಳ್ಳಿ. ಒಬ್ಬ ಇದ್ದಾನೆ, ಅದು ಎಲ್ಲಿ ಕ್ಯಾಂಪ್ ಹಾಕೊಂಡ್ ಕೂತಿದ್ದಾನೆ ಗೊತ್ತಿಲ್ಲ. ಅವ್ನು ಹುಡ್ಕೊಂಡ್ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಗುರು. ಬೇರೆ ಕಡೆ ಹೋಗಿ ಫೈಟ್ ಮಾಡೋಣ ಅಂತ ಇಲ್ಲಿಂದ ಹೊರಡ್ತೀನಿ. ಇವೆಂಟ್ ಇಂದ ಆಚೆ ಏನೋ ಬಂದ್ಬಿಟ್ಟೆ. ಅದ್ರಲ್ಲಿ ಮುಂದೆನೆ ಫೈರ್ ಸೌಂಡ್ ಬರ್ತಾ ಇದೆ ನೋಡಿ. ಅಂದ್ರೆ ರಿಕಾಲ್ ಸೈಡ್ ಫೈರ್ ಸೌಂಡ್ ಬರ್ತಾ ಇರುತ್ತೆ. ಅವ್ರು ನೋಡಿ ಅಂತ ಡೈರೆಕ್ಟ್ ಪುಷ್ ಆಗ್ಬಿಡ್ತೀನಿ.
ಇಲ್ಲಿ ನೋಡಿದ್ರಲ್ಲ ಗುರು 1v3 ಆಗೋಯ್ತು. ಅವಾಗ ತಾನೇ ರಿಕಾಲ್ ಮಾಡಿದ್ದ ಅನ್ಸುತ್ತೆ. ಇಬ್ರು ಜಸ್ಟ್ ಲ್ಯಾಂಡ್ ಆಗ್ತಾ ಇದ್ರು. ಅದ್ರಲ್ಲಿ ಕೊನೆಲ್ ಒಬ್ಬನ್ ನೋಡಿದ್ರಲ್ಲ, ಅವನಂತೂ 3ನೇ ಸಲ ಹೊಡಿತಿರೋದ್ ಗುರು. ಇವೆಂಟ್ ಎಲ್ಲ 2 ಸಲ ಓದೈತಿಂದ, ಮತ್ತೆ ಇಲ್ಲೊಂದ್ಸಲ 3ನೇ ಸಲ ಓದೈತಿಂದ. ಹಂಗ ಇವ್ರ ಕ್ರೇಟ್ ಬೇಗ ಬೇಗ ಲೂಟ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಯಾಕಂದ್ರೆ ಅಲೈ ಬೇರೆ ಕಮ್ಮಿ ಆಗ್ತಿದೆ. 25 ಕಿಲ್ ಬೇರೆ ಮಾಡ್ಬೇಕು. ಅಲ್ಲಿಂದ ಸ್ಕೂಲ್ ಹತ್ರ ಬರ್ತೀನಿ. ಇಲ್ಲಾವುದೋ ಬಾಟ್ ಓಡ್ತಿರೋ ತರ ಕಾಣಿಸುತ್ತೆ. ಹೌದು ಗುರು, ಇದು ಬಾಟೇನೆ. ಇದನ್ನು ಡೈರೆಕ್ಟ್ ಕಿಲ್ ಮಾಡ್ಕೊಂಡ್ಬಿಡ್ತೇನೆ. ಮತ್ತೆ ಮೇಲೆ ಒಂದು ಫುಡ್ ಸ್ಟೆಪ್ ಕೂಡ ಬರುತ್ತೆ ನೋಡಿ ಇವಾಗ. ಆ ಫುಡ್ ಸ್ಟೆಪ್ ಕೇಳಿ ನಾನು ಎನಿಮಿ ಅಂದ್ಕೊಂಡೆ, ಆದರೆ ಅದೂ ಬಾಟೆ. ಸದ್ಯಕ್ಕೆ UMP ಫೈರ್ ಸೌಂಡ್ ಬರ್ತಾ ಇತ್ತಲ್ಲ, ಅಲ್ಲಿಗೆ ಹೋಗೋಣ ಅಂತ ಮೇಲೆ ಬರ್ತೀನಿ. ಅಷ್ಟರಲ್ಲಿ ಒಂದು UAZ ಬರುತ್ತೆ ನೋಡಿ ಇಲ್ಲಿ. ಎಷ್ಟು ಹೊಡಿಬೇಕು ಗುರು ಇವನ್ಗೆ. ಆದ್ರೂ ಅವನು ಕೂಡ ಅದೇ ತರ ಸೈಕಾಗಿ ಜಿಗಲ್ ಮಾಡಿ ಹೊಡೆದಾಕ್ಬಿಟ್ಟ. ಪರವಾಗಿಲ್ಲ, ನನ್ನ ಹತ್ರ ಇನ್ನೂ ರಿಕಾಲ್ ಇದೆಯಲ್ಲ, ಮತ್ತೆ ರಿವೆಂಜ್ಗೆ ಹೋಗ್ತೀನಿ ನೋಡಿ. ನೋಡಿದ್ರಲ್ಲ, ಒಬ್ಬ ನಾಕೌಟ್ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಒಬ್ನಿಗೆ ಡ್ಯಾಮೇಜ್ ಮಾಡಿದ್ನ, ಅವ್ನು ಹೀಲ್ ಆಗ್ತಿದ್ದ ಅನ್ಸುತ್ತೆ. ಅದಕ್ಕೆ ಕವರ್ ಫೈರ್ ಕೊಟ್ಟಿಲ್ಲ. ಮತ್ತೆ ನನ್ನ ಹತ್ರ ಬೇರೆ ಯಾಮೋ ಕಮ್ಮಿ ಇದೆ. ಇಲ್ಲಿದ್ದು ಫೈಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಕೆಳಗಡೆ ಹೋಗಿ ಲೂಟ್ ಮಾಡೋಣ ಅಂತ ಹಿಂದೆ ಹೋಗ್ಬಿಡ್ತೀನಿ. ಇಲ್ಲಿ ನೋಡಿದ್ರಲ್ಲ ಗುರು, ಒಬ್ಬ ಓಡ್ತಾನೆ. ಅವನೇ ಮನೆ ಒಳಗಡೆ ಕ್ಯಾಂಪ್ ಆಗೋಂಗೆ ಕುತ್ಕೊಂಡ ಅನ್ಸುತ್ತೆ. ನನ್ನ ಹತ್ರ ಬೇರೆ ಯಾಮೋ ಕಮ್ಮಿ ಇದೆ. ಆದರೆ ಅವ್ನು ಡ್ಯಾಮೇಜ್ ಮಾಡಿದ್ನಲ್ಲ, ಬೇಗ ಪುಷ್ ಆಗಿ ಅವ್ನು ಹೊಡೆದಾಕೋಣ ಅಂತ ಪುಷ್ ಆಗಿಬಿಡ್ತೇನೆ. ಪಾಪ ಗುರು, ಇವನಂತೂ ಸೈಕ್ ಆಗಿರ್ತಾನೆ. ಯಾಕಂದ್ರೆ ಮೂಲೆಯಲ್ಲಿ ಕುತ್ಕೊಂಡು ಹೀಲ್ ಮಾಡ್ತಾ ಇದ್ದ. ನನಗೆ ಸೌಂಡ್ ಬಂತ, ಅಲ್ಗೊಂದು ವಾಟರ್ ಬಾಲ್ ಆಗ್ತದೆ, ಸಿಕ್ಕಾಕೊಂಡ್ಬಿಟ್ಟ. ಬಂದು ನಾಕೌಟ್ ಫಿನಿಶ್ ಮಾಡ್ಕೊಂಡ್ಬಿಟ್ನ. ಮತ್ತೆ ಅವ್ನ ಕ್ರೇಟಲ್ಲಿ 6x ಸ್ವಲ್ಪ ಲೂಟ್ ಸಿಕ್ತು. ಇನ್ನು ವೆಯ್ಟ್ ಮಾಡೋದೇ ಬೇಡ ಗುರು, ಯಾಕಂದ್ರೆ ಅಲ್ಲೇ ನೋಡಿದ್ರೆ ಕಮ್ಮಿ ಆಗ್ತಾನೆ ಇದೆ. ನನಗೆ ಬೇರೆ ಭಯ ಆಗ್ತಿದೆ, ಎಲ್ಲಿ 25 ಕಿಲ್ ಆಗುತ್ತೋ ಆಗಲ್ವೋ ಅಂತ. ಅದಕ್ಕೆ ಇಲ್ಲಿಂದ ಹೋಗ್ಬಿಡ್ತೀನಿ. ಹೊರಡೋಣ ಅಂತ ಹೋಗ್ತಾ ಇದ್ದೆ ಗುರು, ಅಷ್ಟಲ್ಲಿ ಯಾರೋ ಮೀನ್ ಹಾಕೊಂಡು ಅಲ್ಲಿಗೆ ಬರ್ತಾರೆ ನೋಡಿ. ಅದರಲ್ಲಿ ಸ್ಪ್ರೇ ಮಾಡಿ ಒಬ್ಬನ ಉದುರಿಸ್ಬಿಟ್ನ. ಹಂಗೆ ಫಿನಿಶ್ ಕೂಡ ಮಾಡ್ಕೊಂಡೆ. ಮತ್ತೆ ಲಾಸ್ಟ್ ಒಬ್ಬನಿಗೂ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅವನಲ್ಲೆಲ್ಲ ಕುತ್ಕೊಂಡು ಹೀಲ್ ಆಗ್ತಾ ಇರ್ತಾನೆ ಅಂತ ಗೊತ್ತು. ಅದಕ್ಕೆ ಬೇಗ ಅವನ ಮೇಲೆ ರಶ್ ಮಾಡೋಣ ಅಂತ ಹೋಗ್ಬಿಡ್ತೀನಿ. ಇಲ್ಲಿ ನೋಡಿದ್ರಲ್ಲ ಗುರು, ಒಂದು ಸೆಕೆಂಡ್ ಪ್ಯಾನಿಕ್ ಆಗ್ಬಿಟ್ಟ. ಯಾಕಂದ್ರೆ ಮನೆ ಮೇಲೆ ಒಬ್ಬ ಇದ್ದ. ಅವನಿಗೆ ಹೆಂಗೋ ಡ್ಯಾಮೇಜ್ ಮಾಡಿದ್ದಕ್ಕೆ ಅವ್ನು ಒಳಗಡೆ ಹೋಗ್ಬಿಟ್ಟ. ಮತ್ತೆ ಮೀನಲ್ಲಿ ಬರ್ತಿದ್ದವನು ಈಡು ಹೊಡೆಯಕ್ಕೆ ಟ್ರೈ ಮಾಡ್ದ. ಅವನಿಗೂ ರಿಫ್ಲೆಕ್ಸಲ್ಲಿ ಹೊಡೆದಾಯ್ತು. ಮೇಲೆ ಇರೋನ್ನ ಹೊಡಿಬೇಕಷ್ಟೇ. ಇವಾಗ ಸದ್ಯಕ್ಕೆ ಇಲ್ಲಿ ಬಂದು ಕುತ್ಕೊಂಡು ಹೀಲ್ ಆಗ್ತೀನಿ.
ಪಾಪ ಗುರು ಅವನಿಗೆ ರಿವೈವ್ ಮಾಡಕ್ಕೆ ಇಳಿದು ಓಡೋದ ಅನ್ಸುತ್ತೆ. ಆದ್ರೆ ಹಿಂದೆಯಿಂದ ಹೊಡೆದು ನಾಲ್ಕಂಡು ಫಿನಿಶ್ ಮಾಡ್ಕೊಂಡ್ಬಿಟ್ಟ. ಮತ್ತೆ ಅವ್ನು ನೋಡಿದ್ರೆ ಎಲ್ಲಿದೆ ನನ್ಗಂತೂ ಗೊತ್ತಿಲ್ಲ ಗುರು, ಎಲ್ಲ ಹೋಗಿ ಮೂಲೆಯಲ್ಲಿ ಕೂತಿರ್ತಾನೆ. ಸ್ವಲ್ಪ ತುಡುಕ್ತಿನ ಆದ್ರೂ ಕಾಣಲ್ಲ. ತುಂಬಾ ತುಡುಕಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಹೆಂಗಿದ್ರು ಕಿಲ್ ಬಂದೇ ಬರುತ್ತೆ ಅಂತ ಮತ್ತೆ ಮೀನ್ ತಗೊಂಡು ಹೋಗೋಣ ಅಂತ ಹೋಗ್ತೀನಿ. ಅಲ್ಲಿ ಎಷ್ಟು ಜನ ಇದ್ದಾರೆ ನನಗಂತೂ ಗೊತ್ತಿಲ್ಲ ಗುರು, ಆದರೂ ಒಂದು ನಾಲ್ಕು ಮಾಡಿದ್ನಲ್ಲ, ಡೈರೆಕ್ಟ್ ಪುಷ್ ಆಗೋಣ ಅಂತ ಹೋಗ್ಬಿಡ್ತೀನಿ. ಗುರು ಒಬ್ಬ ಇಬ್ಬ ಅನ್ಕೊಂಬಂದ್ರೆ ಫುಲ್ ಸ್ಕ್ವಾಡ್ ಇದೆ ಗುರು. ಅದ್ರಲ್ಲಿ ಒಬ್ಬನ್ ಫಿನಿಶ್ ಮಾಡ್ಕೊಂಡ, ಡ್ಯಾಮೇಜ್ ಬೇರೆ ಆಗಿದೆ, ನೇಡೆಲ್ಲ ಆಗ್ತಾ ಇದ್ರು. ಅದಕ್ಕೆ ಮೀನ್ ಎತ್ಕೊಂಡು ಈ ಕಡೆ ಬಂದ್ಬಿಡ್ತೀನಿ, ಇಲ್ಲಿ ಕುತ್ಕೊಂಡು ಈಲ್ ಆಗೋಣ ಅಂತ. ನಾನು ಕವರಲ್ಲೇ ಇದ್ದೆ, ಅದು ಹೆಂಗೆ ಕಾಣಿಸ್ತು ಗೊತ್ತಿಲ್ಲ ಗುರು, ಲೈಟಾಗಿ ಎಟ್ ಕಾಣಿಸ್ತು ಅನ್ಸುತ್ತೆ. ಆರಾಮಾಗಿ ನಾಕ್ ಮಾಡಿಬಿಟ್ಟ. ಮತ್ತೆ ನಂತರ ಸೆಲ್ಫ್ ರಿವೈವ್ ಇದೆ, ಬೇಗ ಅವ್ರು ಬರೋದ್ರೊಳಗೆ ಸೆಲ್ಫ್ ರಿವೈವ್ ಆಗ್ಬಿಡ್ತೀನಿ. ಸೆಲ್ಫ್ ರಿವೈವ್ ಆಗೈತಲ್ಲ ಗುರು, ಅಷ್ಟೇ ಇಲ್ಲಿಂದ ಜೂಟ್ ಅಂದ್ಬಿಡ್ತೀನಿ, ಯಾಕಂದರೆ ಹೀಲ್ ಮಾಡೋಕ್ಕೂ ಟೈಮ್ ಕೊಡಲ್ಲ ಅವರು. ಸದ್ಯಕ್ಕೆ ಇಲ್ಲಿ ಕವರಿಗೆ ಬಂದ, ಬೇಗ ಒಂದು ಫಸ್ಟ್ ಏಡ್ ಹಾಕೊಂತೀನಿ. ಝೋನ್ ನೋಡಿದ್ರೆ ಚಿಕ್ಕದಾಗ್ತಾನೆ ಇದೆ, ಆದರೆ ಈ ಝೋನಲ್ಲೇನೋ ಮೇಂಟೈನ್ ಆಗುತ್ತೆ ಗುರು. ಹೀಲ್ ಆಗಿಬಿಟ್ಟು ಸ್ವಲ್ಪ ಮೇಲೆ ಹೋಗಿ ನೋಡ್ತೀನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಅವರು ಝೋನ್ಗೆ ಓಡ್ತಾ ಇರ್ತಾರೆ, ಆದರೆ ಅವ್ರು ಓಡ್ತಾ ಇರ್ತಾರೆ ಅಂತಲೇ ಹಿಂದೆಯಿಂದ ಹೊಡೆಯೋಣ ಅಂತ ಮತ್ತೆ ಅದೇ ಮನೆಗೆ ಹೋಗ್ತೀನಿ. ಅದರಲ್ಲಾಗೋ ಸೀನೇ ಬೇರೆ ಗುರು. Our vehicle is smoking. ಅವರಂತೂ ಹೋಗೋ ಸೀನೇ ಇಲ್ಲ ಗುರು, ಯಾಕಂದ್ರೆ ಅವ್ರ ಟೀಮೇಟ್ನ ಬೇರೆ ಹೊಡೆದಾಕ್ಬಿಟ್ಟು ನನ್ನ ಹೊಡೆದ್ಬಿಟ್ಟೆ ಝೋನ್ ಹೋಗ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಇಲ್ಲಿ ನೋಡಿದ್ರೆ ನಾನು ಪುಷ್ ಆಗಲ್ಲ, ಅವರು ಪುಷ್ ಆಗಲ್ಲ ಗುರು. ಝೋನ್ ಬರೋವರೆಗೂ ಎಷ್ಟೊತ್ತು ವೆಯ್ಟ್ ಮಾಡ್ತೀನಿ, ನೀವೇ ನೋಡ್ತಾ ಇರಿ. ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ರೈಟ್ ಸೈಡ್ ಒಂದು ಫುಡ್ ಸ್ಟಾಪ್ ಬರುತ್ತೆ ನೋಡಿ. ನಾನು ಅವ್ರ ಟೀಮೇಟ್ ಅಂದ್ಕೊಂಡಿದ್ದೆ ಗುರು, ಆದರೆ ಅವ್ನು ಡೈರೆಕ್ಟ್ ಕಿಲ್ ಆಗ್ಬಿಟ್ಟ. ಇಷ್ಟೊತ್ತು ಎಲ್ಲಿ ಕ್ಯಾಂಪ್ ಹಾಕೊಂಡು ಕೂತಿದ್ದ ಗೊತ್ತಿಲ್ಲ, ಅವರು ಕೂಡ ನೋಡಿಲ್ಲ. ನನಗೆ ಸಿಗ್ಬಿಟ್ಟ, ಹೆಂಗೋ ಒಂದು ಕಿಲ್ ಕೂಡ ಆಯ್ತಲ್ಲ. ಮತ್ತೆ ಈ ಕ್ರೇಟಲ್ಲಿ M4 ಕೂಡ ಸಿಗುತ್ತೆ, ಬೇಗ ಬಂದು M4 ತೊಗೊತೀನಿ. ಝೋನ್ ಕೂಡ ಸ್ಟಾರ್ಟ್ ಆಗೋಯ್ತು ಗುರು. ಈ ಝೋನ್ ಎಂಡ್ ಆದರೆ ಎಲ್ಲರ ಕತೆ ಮುಗೀತು ಅಷ್ಟೇ. ಅವರಂತೂ ಹೋಗ್ತಾನೆ ಇಲ್ಲ. ಇವಾಗ ನಾನೇನು ಮಾಡ್ತೀನಿ ನೋಡ್ತಾ ಇರಿ ಹಂಗೆ. ಅಷ್ಟೇ ಗುರು, ಅವ್ರು ಹೆಂಗಾರು ಹೊಡೆದಾಡ್ಕೊಂಡು ಸಾಯಲಿ. ಝೋನ್ ಬೇರೆ ಎಂಡ್ ಆಗಿ ಬರ್ತಿದೆ, ಎಂಡ್ ಆಗಿಬಿಟ್ರೆ ನನ್ನ ಕತೆ ಮುಗೀತು. ಸುಮ್ಮನೆ ಅವ್ರ ಹತ್ರ ಫೈಟ್ ಮಾಡೋಕ್ಕೋಗಿ ಝೋನಲ್ಲೇ ಸಾಯಬೇಕಾಗುತ್ತೆ. ನನಗೆ ಚಿಕನ್ ಡಿನ್ನರ್ ಬೇರೆ ಮಾಡಬೇಕಲ್ವಾ, ಅದಕ್ಕೆ ಅಲ್ಲಿಂದ ಓಡ್ ಬಂದುಬಿಟ್ಟೆ. ಇಲ್ಲಿ ಕಾರ್ ಇರುತ್ತೆ, ಇದರಲ್ಲಿ ಬೇಗ ಹೋಗೋಕ್ಕಾಗಲ್ಲ ಅಂತ ಕಾರ್ನ ಎತ್ಕೊಂಡು ಹೋಗ್ತೀನಿ.
ಗುರು ಫೈನಲಿ ಝೋನ್ ರೀಚ್ ಆಗಿಬಿಟ್ಟೆ ಗುರು. ಎಲ್ಲಿ ಸಾಯ್ತೀನೋ ಅಂತ ಭಯ ಆಗ್ತಾ ಇತ್ತು. ಹೆಂಗೋ ಝೋನಿಗೆ ಬಂದಮೇಲೆ ಸಮಾಧಾನ ಆಯಿತು. ಬೇಗ ಇಲ್ಲಿಂದ ಆಗ್ಬಿಟ್ಟೆ ಮತ್ತೆ ಹೊರಡ್ತೀನಿ. ಅಲೈವ್ ನೋಡಿದರೆ 7 ಇದೆ ಗುರು. ಅದ್ರಲ್ಲಿ 4 ಕಿಲ್ ನಾನೇ ಮಾಡಬೇಕು. ಓಪನ್ ಯುಎಝೆಡಲ್ಲಿ ಹೋದರೆ ಎಲ್ಲಿ ಹೊಡೆದಾಕ್ತಾರೆ ಅಂತ ಇಲ್ಲಿ ಯಾವುದೋ ಗಾಡಿ ಕಂಡಂಗಾಯ್ತು ಅಂತ ಇಲ್ಲಿ ಬರ್ತೀನಿ. ಇವನು ಯಾವ ಓಡೆ ನನ್ನ ಮಗ ಗುರು. ಕ್ಯಾಂಪ ನನ್ನ ಮಗ ಎಷ್ಟೊತ್ತಿಂದ ಅಲ್ಲಿ ಕ್ಯಾಂಪ್ ಆಗೋಂಗೆ ಕೂತಿದ್ದ ಗೊತ್ತಿಲ್ಲ. ನಾನು ಬಂದ ತಕ್ಷಣ ಸರ್ಪ್ರೈಸ್ ಅಂತ ಮುಂದೆ ಬಂದುಬಿಟ್ಟ. ಹೆಂಗೋ AKM ಇರೋದ್ರಿಂದ ಆರಾಮಾಗಿ ಹೊಡೆದಾಕ್ಬಿಟ್ಟೆ. ಮತ್ತೆ ಮೀನು ಎತ್ಕೊಂಡು ಇಲ್ಲಿಂದ ಎನಿಮಿ ಹುಡ್ಕೊಂಡು ಹೋಗ್ತೀನಿ. ಇನ್ನೇ ನನ್ನ ಬಿಟ್ಟು 5 ಜನ ಇದ್ದಾರೆ. ಅದ್ರಲ್ಲಿ 3 ಕಿಲ್ ಆದರೂ ಹೊಡಿಬೇಕು ಅಂತ ಬೇಗ ಹುಡ್ಕೊಂಡು ಹೋಗ್ತೀನಿ. ಆದರೆ ಇವಾಗ ಏನಾಗುತ್ತೆ ನೋಡ್ತಾ ಇರಿ. ಮೇಲೆ ಕಿಲ್ ಮೆಸೇಜ್ ನೋಡಿದ್ರಲ್ಲ ಗುರು. 3 ಜನ ಝೋನಲ್ಲೇ ಸತ್ತೋಗ್ಬಿಟ್ರು. ಇಲ್ಲಾಂದ್ರೆ 25 ಕಿಲ್ ಮಾಡ್ತಾ ಇದ್ದೆ ಅನ್ಕೊಳ್ಳಿ. ಸದ್ಯಕ್ಕೆ 2 ಇರ್ತಾರ. ಸರಿ ಅವ್ರನ್ನಾದ್ರೂ ಹೊಡೆಯೋಣ ಅಂತ ಇಲ್ಲಿ ಬರ್ತೀನಿ. ಡಿನ್ನರ್ ಏನೋ ಆಗೋಯ್ತು. ಆದರೂ ಬೇಜಾರಾಗ್ತಿದೆ ಗುರು. ಯಾಕಂದರೆ 1 ಕಿಲ್ ಮಿಸ್ ಆಯಿತು. 25 ಕಿಲ್ ಮಾಡೋಕ್ಕಾಗಿಲ್ಲ. 24 ಕಿಲ್ ಮಾಡಿದ್ದೀನಿ. ಅವ್ರು 3 ಜನ ಝೋನಲ್ಲಿ ಹೋಗಿಲ್ಲ ಅಂದರೆ ಜಾಸ್ತಿನೇ ಕಿಲ್ ಮಾಡ್ಬೋದಿತ್ತು. ಪರವಾಗಿಲ್ಲ ಬಿಡಿ. ಝೋನಲ್ಲಿ ಸತ್ತೋದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳಿ. ಮತ್ತೆ ಯಾರೆಲ್ಲ ಲೈಕ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.